ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಸಬ್ಬಸ್ಗಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದು ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ತಿಂಡಿ ಅಂತಲೂ ಹೇಳ್ಬೋದು. ಲಂಚ್ ಬಾಕ್ಸಿಗೂ ಕೂಡ ಇದನ್ನ ಪ್ರಿಪೇರ್ ಮಾಡಿ ಕೊಡ್ಬೋದು. ಇದು ಬಹಳಷ್ಟು ಈಸಿ ಆಗೈತಿ, ಹೆಲ್ದಿ ಕೂಡ ಐತಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಈಗ ನಾನು ಒಂದು ಸೌತೆಕಾಯಿನ ಹೆರಿಸ್ಕೊಳ್ತಾ ಇದ್ದೀನಿ. ಒಂದು ಪೂರ್ತಿಯಾಗಿ ತೊಗೊಂಡಿದ್ದೀನಿ, ಹಾಗೆ ಒಂದು ಪೂರ್ತಿಯಾಗಿ ಗಜ್ಜರಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೆರಿಚ್ಕೊಂಡು ಇಟ್ಕೊಂಡೆ. ಮತ್ತು ಫ್ರೆಶ್ ಕೊಕೊನಟ್ ಅಂದರೆ ಕೊಬ್ಬರಿ ಇರುತ್ತಲ್ಲ, ಆಗ್ತಾನೆ ನಾವು ಒಡೆದ ಕಾಯಿ ಇರುತ್ತಲ್ಲ, ಅದನ್ನು ಈಗ ತುರಿದ್ಕೊಳ್ತಾ ಇದ್ದೀನಿ. ಇದು ಇರದೇ ಇದ್ದಾಗ ಸ್ಕಿಪ್ ಮಾಡ್ಕೊಳ್ಳಿ, ಬಿಟ್ಟು ಬೇರೆ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಹಾಕೋಬೋದು. ಮತ್ತು ಇದಕ್ಕೆ ಈರುಳ್ಳಿನ ಒಂದು ದೊಡ್ಡ ಸೈಜು ಈರುಳ್ಳಿನ ಅರ್ಧ ಭಾಗದಷ್ಟು ತೊಗೊಂಡು ಇದನ್ನು ಕೂಡ ಹೆರಿಚ್ಕೋತಾ ಇದ್ದೀನಿ. ಸಬ್ಬಸ್ಗಿ ಸೊಪ್ಪನ್ನು ಅರ್ಧ ಕಟ್ನಷ್ಟು ತೊಗೊಂಡಿದ್ದೀನಿ ನೋಡಿರಿ. ಈ ಸಬ್ಬಸ್ಗಿ ಸೊಪ್ಪು ಹೆಣ್ಣುಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡಿ. ಮಂತ್ಲಿ ಪೀರಿಯಡ್ಸ್ ಇರುತ್ತಲ್ಲ, ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಹೆಲ್ದಿ ಕೂಡ ಐತಿ. ಇದನ್ನು ಪೂರ್ತಿಯಾಗಿ ಒಂದು ಪಾತ್ರೆಗೆ ಏನೆಲ್ಲ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ. ಮತ್ತು ಇದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಕೈಲಿ ಕಿವುಚ್ಕೊಂಡು ಹಾಕ್ಕೊಂಡೆ. ಆಮೇಲೆ ಇದಕ್ಕೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಅಳತೆ ಪ್ರಕಾರ ಇದನ್ನು ಹಾಕೋಬೋದು. ಆಮೇಲೆ ಇದಕ್ಕೆ ಓಂಕಾಳು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಕೈಯಿಂದ ಉಜ್ಜಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದ್ರ ಬದಲಿ ನೀವು ಡ್ರೈ ಚಿಲ್ಲಿ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ನಮ್ಮ ಮನೇಲಿ ಖಾರ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದುವಾಗಿ ನಾದ್ಕೊಳ್ಳೋಣ. ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ನಾದ್ಕೊಳ್ಳಿ. ಒಮ್ಮೆಗಲಿ ಅಷ್ಟು ಹಾಕಬಾರ್ದು ನೀರು ನೋಡಿ. ಈ ರೀತಿ ನಾದ್ಕೊಂಡಿದ್ದೀನಿ, ಈ ರೀತಿಯಾಗಿರಬೇಕು ನೋಡಿ. ಇದು ಕರೆಕ್ಟಾಗಿರೋದು. ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ 15 ನಿಮಿಷ ಮಾತ್ರ ಇಟ್ಕೋಬೋದು. ಅಷ್ಟರಲ್ಲೇ ನಾವು ಇದಕ್ಕೆ ಚಟ್ನಿಯನ್ನು ಮಾಡಿಕೊಂಡ್ರೆ ಆಗೋಗುತ್ತೆ. ಇದ್ರ ಜೊತೆ ನಾನು ಟೊಮೆಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಶೇಂಗಾ ಕಾಳನ್ನು ಹಾಕಿ ಕರಿಬೇವನ್ನು ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಳಿಸ್ಕೊತೀನಿ. ಇದಾದಮೇಲೆ ಅರ್ಧ ಈರುಳ್ಳಿ ಸೈಜನ್ನು ಹಾಕ್ಕೊಂಡೆ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡೆ. ಇದನ್ನು ಕೂಡ ಮೆತ್ತಗಾಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಬಾಳಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರ್ಧ ಲಿಂಬು ಸೈಜ್ನಷ್ಟು ಒಂದು ಹುಣಸೆಹಣ್ಣು ಹಾಕ್ಕೊಂಡೆ, ನೆನೆಸಿಟ್ಟಿರುವ ಹುಣಸೆಹಣ್ಣು. ಆಮೇಲೆ ಒಣ ಮೆಣಸಿನ್ಕಾಯಿನ 5 ಅಥವಾ 6 ಹಾಕ್ಕೊಂಡೆ. ಆಮೇಲೆ ಹಣ್ಣಾಗಿರೋ ಮೆಣಸಿನ್ಕಾಯಿನ ಕೂಡ 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಪೇಸ್ಟ್ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಒಗ್ಗರಣೆ ಹಾಕಿಬಿಟ್ರೆ ರೆಡಿ ಆಗುತ್ತೆ. ಅಷ್ಟರಾಗ ಈಗ ಚಟ್ನಿ ಕೂಡ ರೆಡಿ ಆಯಿತು. ಈಗ ನಾದಿಟ್ಕೊಂಡಿರುವ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಈಗ ಚೆನ್ನಾಗಿ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಮಾಡುವ ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ಎಣ್ಣೆ ಹಾಕಿ ಈ ರೀತಿ ತಟ್ತಾ ಹೋದ್ರೆ ಚೆನ್ನಾಗಿ ತಟ್ತಾ ಹೋಗಬೇಕು. ನೀರು ಹಚ್ಚಿ ಇದನ್ನು ಮಾಡ್ಕೋಬೇಡಿ. ನೀರು ಹಚ್ಚಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಹರಿಯುತ್ತೆ ಹಾಕುವಾಗ, ಹಂಗಾಗಿ ಎಣ್ಣೆ ಹಚ್ಚಿ ಕೂಡ ಇದನ್ನು ಇರುತ್ತೆ. ಈ ರೀತಿ ತಟ್ಕೊತಾ ಹೋಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾದ ತವದ ಮೇಲೆ ಹಾಕೋಕ್ಕೂ ಡೈರೆಕ್ಟಾಗಿ ಜಲ್ದಿಯಾಗಿ ಬಿಚ್ಚಿಬಿಡುತ್ತೆ ಪೇಪರಿಂದ ನೋಡಿ. ಈ ರೀತಿ ಕರೆಕ್ಟಾಗಿ ಹೇಳುತ್ತೆ. ಇದನ್ನು ನೀವು ಎಣ್ಣೆ ಬೇಕಾದ್ರ ಮೇಲೆ ಹಾಕೋಬೋದು, ನಾನು ಹಾಕ್ಕೊಳ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಇದೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿರ್ತಾವೆ ರೊಟ್ಟಿ. ಇದಕ್ಕೆ ಗ್ಯಾಸ್ ಸ್ಟವ್ನ ಮೀಡಿಯಮ್ದಾಗಿ ಇಟ್ಕೊಂಡು ಮಾಡ್ಕೊಳ್ರಿ, ಇಲ್ಲಾಂದ್ರೆ ಕಪ್ಪಾಗ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರೆಡಿ ಆಯಿತು. ಇನ್ನೊಂದು ನಾನು ಮಾಡಿ ತೋರಿಸ್ತೀನಿ. ಎಣ್ಣೆನ ಸವರಬೇಕು. ಸವರಿ ಒಂದು ಟೈಮ್ ಎಣ್ಣೆ ಸವರಿದ್ರೆ ಓಕೆ. ಎಣ್ಣೆ ಸವರಿ ಇದನ್ನು ಈ ರೀತಿ ತಟ್ತಾ ಹೋಗಬೇಕು. ಸ್ವಲ್ಪ ತೆಳುವಾಗಿ ತಟ್ಟಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಓಕೆ.
ಈ ರೀತಿ ತಟ್ಟಿ ಕಾದ ತವದ ಮೇಲೆ ನಾವು ಹಾಕೋಬೋದು. ಜಲ್ದಿ ಈ ಥರ ಪೇಪರಿಂದ ಏಳಿ ಬಿಚ್ಚಿ ಬೀಳುತ್ತೆ ತವಾದ ಮೇಲೆ, ನೋಡಿ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಬೇಯಿಸ್ಕೊಂಡು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ತಿನ್ಕೋಬೋದು, ಅಥವಾ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕೂಡ ಇದನ್ನು ಮಾಡಿ ಕಳಿಸ್ಕೋಬೋದು. ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ, ರುಚಿ ಕೂಡ ಚೆಂದಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮಾಡಿದ್ರಿ ಅಂತ. ಟೊಮೆಟೊ ಚಟ್ನಿ ಜೊತೆ ಹಿಂಗೆ ಒರೆಸ್ಕೊಂಡು ತಿಂದ್ರೆ ಎಷ್ಟು ಮಜಾ ಇರುತ್ತೆ ಇದು ಅಕ್ಕಿ ರೊಟ್ಟಿ. ಈ ರೆಸಿಪಿನ ಈಗ ಟ್ರೈ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.